ಡಿಂಗ್. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಿಮಿಷಕ್ಕೆ ಆಡಿ ಮರ್ಸಿಡೀಸ್, BMW, ಫೆರಾರಿ ಇರೋ ಬರೋ ಕಾರ್ಗಳೆಲ್ಲ ಈ ರೋಡಲ್ಲೇ ಐತೆ ಗೈಸ್. ವಾವ್ ನೈಸ್. ಇಷ್ಟು ಸರಿ ಹೈದರಾಬಾದ್ ಬಂದು ಚಾರ್ಮಿನಾರ್ ಹತ್ರ ಇರೋ ಜನನೂ ಖಾಲಿ ಆಗ್ಬಿಡ್ತಾರೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ವಿಜಯ್ ದೇವರಕೊಂಡ ಮನೆ ನೋಡಿ. ಬೇರೆ ಸ್ಟೇಟ್ ಅವ್ರು ಏನಾದ್ರು ಕೂಡ ತಗೊಳಕೊಂಡ್ಬಿಟ್ರೆ ಅಷ್ಟೇ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ರಶ್ಮಿಕಾ ಮಂದಣ್ಣ ಕೈ ಆಡಿಸ್ತಿದ್ಲು. ಚೆನ್ನಾಗೈತೆ ಕಣಲ್ಲಿ ಲೋಫರ್ ನನ್ನ ಮಗ. ಬಿದ್ದಿದ್ರೆ ಮಗ ಮೂತಿ ಹೊಡೆದೋಯ್ತಿತ್ತು. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಸಾಗರ್ ಬನ್ನಿ ಸಾಗರ್ ಬನ್ನಿ. ಸುಸ್ವಾಗತ ಗೈಸ್. ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ಕ್ರೇಜಿಯೆಸ್ಟ್ ಚೇರ್ ಗೈಸ್. ಇದು ಹೆಂಗಿದೆ ನೋಡಿ ವಾವ್ ನೈಸ್. ಗೈಸ್ ಕೇಕ್ ನೋಡಿ ಗೈಸ್. ಗಿರೀಶ್ ನೋಡಿ ಕಿಲಾಡಿ ಗಿರೀಶ್. 10 ರೂಪಾಯಿ ಸ್ಟಿಂಗು, ನಾವೆಲ್ಲ ಡಿಂಗು. ಹೈದರಾಬಾದ್ ಎಷ್ಟು ಕ್ಲೀನ್ ಆಗೈತೆ, ಒಂದೊಂದ್ ಕಡೆ ಅಷ್ಟೇ ಗಲೀಜಾಗೋಯ್ತೆ ಗೈಸ್. ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಎಂಜ್ಲು ಮುಟ್ಟಲ್ಲ ಅಂತ ಹೆಂಡತಿ ಮುಟ್ಟಲ್ಲ ಅಂತ ಬರೀ ಇಂತದೇ. ಬಿಸಿಯೆಸ್ಟ್ ಸ್ಟ್ರೀಟ್ ಅಲ್ಲಿ ಬರೀ 4 ಜನ ಇರೋದು ನಾವು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ಬ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇರೋದು ಹೈದರಾಬಾದಿನ Airbnb ಇಂದ. ಸೊ ಫುಲ್ ಪಾನ್ಕಾಗಿ ರೆಡಿ ಆಗಿ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮಕಾವಲ್ಲಿ ಶೂಟ್ ಮಾಡಕ್ ಹೋಗ್ತಾ ಇದೀನಿ. ಸೊ ಎಲ್ಲ ಪ್ಯಾಕ್ ಆಯ್ತು, ರೆಸ್ಟ್ ಆಯ್ತು, ನಾಷ್ಟ ಆಯ್ತು, ಇನ್ನು ಊಟ ಒಂದು ಮಾಡಬೇಕು. ಊಟ ಹೆಂಗಿದ್ರು ಅಲ್ಲೇ ಮಾಡ್ಕೊತೀವಿ ಅಂತ ಹೇಳಿ ರೆಡಿಯಾಗಿ ಇವಾಗ ನಾವು ಮಕಾಬಾಯ್ ಸ್ಟೋರೀಸ್ನ ಹೈದರಾಬಾದ್ ಬ್ರಾಂಚ್ ಕಡೆ ಹೋಗ್ತಾ ಇದೀನಿ. ಸೊ ಬನ್ನಿ ಇವತ್ತಿನ ಶೂಟ್ ಯಾವ ತರ ಇರುತ್ತೆ, ನಾನೇನ್ ಮಾಡ್ತೀನಿ, ಗಿರೀಶ್ನು ಮಾತಾಡ್ಸ್ಕೊಂಡು ಎಲ್ಲ ಮಜಾ ಮಾಡೋದಷ್ಟೇ ಬಾಕಿ. ಸೊ ಈ ವ್ಲಾಗ್ ಫನ್ ಆಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕರೆಂಟ್ ಹೋಗ್ಬಿಟ್ಟಿದೆ ಗೈಸ್. ಸೊ ಹೆಂಗಿದ್ರು ನಾವು ಆಚೆ ಹೋಗ್ತಾ ಇದ್ದೀವಿ, ತೊಂದರೆ ಇಲ್ಲ. ಸೊ ಬನ್ನಿ ಹೋಗೋಣ. ಆದರೂ ಹೆಂಗಿದೆ ನೋಡಿ ಗೈಸ್ ನಾವಿರೋ ಅಪಾರ್ಟ್ಮೆಂಟು. ಸೊ ಆ್ಯಕ್ಚುಲಿ ನಾವಿರೋದು ಇಲ್ಲಿ ಫಸ್ಟ್ ಫ್ಲೋರು. ನಮ್ಗೆ ಈ ಥರ ಬಾಲ್ಕನಿ ಇಲ್ಲ. ಸೊ ಆ ಕಡೆ ಕೊಟ್ಟಿದ್ದಾರೆ, ಆ ಕಡೆ ಬಾಲ್ಕನಿ ಇದೆ ನಮಗೆ. ಸೊ ಕಾರ್ ಪಾರ್ಕಿಂಗು ಇದೆ, ಬಟ್ ಅಲ್ಲಿ ಯಾವುದೋ ಬೇರೆ ಕಾರ್ ಇತ್ತು, ಅದಕ್ಕೋಸ್ಕರ ಹಾಕಿರಲಿಲ್ಲ. ಓಕೆ ಲೆಟ್ಸ್ ಗೋ. ಕಾರ್ ಯಾವ ರೇಂಜಿಗೆ ತೊಳ್ಸಿದ್ದೆ, ಯಾವ ರೇಂಜಿಗೆ ಗಲೀಜಾಗೈತೆ. ಸಾಗರ್ ಬನ್ನಿ ಸಾಗರ್ ಬನ್ನಿ. ಸುಸ್ವಾಗತ. ವಿಜಯ್ ದೇವರಕೊಂಡ ಮನೆ ನೋಡಿ. ಕ್ರೇಜಿ ಅಲ್ಲ? ಅರೆ ಅಲ್ಲ, ನಮ್ಮ Airbnb ಸುತ್ತಮುತ್ತನೇ ಆಯ್ತಾ. ಹೆಂಗ್ ಗೊತ್ತು ಮಚ್ಚ ವಿಜಯ್ ದೇವರಕೊಂಡ ಮನೆ ಅಂತ? ರಶ್ಮಿಕಾ ಮಂದಣ್ಣ ಕೈ ಆಡಿಸ್ತಿದ್ಲು. ಇಲ್ಲಪ್ಪ, ಬಾಲ್ಕನಿಗೆ ಬಂದ್ಬಿಟ್ಟು ಅವತ್ತು ಕೈ ಆಡಿಸಿ ಅದೇ ಬಾಲ್ಕನಿನೇ ನಾನು ನೋಡಿದೆ, ನೆನಪಿತ್ತು ಅಷ್ಟೇ. ಲೋಫರ್ ನನ್ನ ಮಗನೇ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಂಗೆ ಹೋಗುತ್ತೆ. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಬಂದು ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ಯಾವ ತರ ಇದೆ ಅಂತ ಹೇಳಿದ್ರೆ ಕ್ರೇಜಿ ಆಗಿದೆ. ಅಂಡ್ ಸೀನ್ ಏನಂತ ಹೇಳಿದ್ರೆ ಇನ್ನ ರೆಡಿ ಮಾಡ್ತಾವ್ರು ಇವಾಗ. ಇಲ್ಲಿ ನೋಡಿ, ಇನ್ನ ಇವಾಗ ಬೋರ್ಡ್ ಗೀಡ್ ಎಲ್ಲ ಫಿಟ್ ಮಾಡ್ತಾ ಇರೋಂಥದ್ದು. ಸೊ ಮೋಸ್ಟ್ಲಿ ನನ್ನ ಪ್ರಕಾರ ರಾತ್ರಿ ಎಷ್ಟರಲ್ಲಿ ಮುಗಿಸ್ಬೋದೇನೋ. ಇವಾಗಿರೋ ಪರಿಸ್ಥಿತಿ ನೋಡಿದ್ರೆ ರಾತ್ರಿ ಎಷ್ಟರಲ್ಲಿ ಮುಗಿಯಲ್ಲ ಅಂತ ಕಾಣಿಸ್ತಾ ಇದೆ. ಇರೋ ಪರಿಸ್ಥಿತಿ ನೋಡ್ತು ಅಂದ್ರೆ ಒಂದು 15 ರಾತ್ರಿ ಬೇಕು ಮುಗ್ಸಕ್ಕೆ ಮಚ್ಚ. ಅದೇ ಅಲ್ಲಿ ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಅಷ್ಟೇ. ಏನೆಲ್ಲ ಡೊಂಗಿ ನನ್ನ ಮಗ ಗೈಸ್, ಗೊತ್ತಾಯ್ತು ನಂಗೆ ಅವಾಗಲೇ. ಸೊ ಬನ್ನಿ ಹೋಗೋಣ. ಹೆಂಗೋ ಮಚ್ಚ, ಇದು ಸಂಜೆ ಅಷ್ಟಾಗುತ್ತೇನೋ ಇದು ವ್ಯವಹಾರ. ಏನೋ ಹೋಟ್ಲಲ್ಲಿ ಎಣ್ಣೆ ಕೊಟ್ಟರೆ ಸಾಕಪ್ಪ. ಅಲ್ಲಲ್ಲಲ್ಲಲ್ಲಲ್ಲ. ಓಕೆ ಗೈಸ್, ಹೊರಗಡೆ ಬಂದಿದ ತಕ್ಷಣ ಈ ಥರ ಇದೆ. ಸೊ ಬನ್ನಿ ಹೋಗೋಣ. ಓ ಶೇಡ್, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಗೈಸ್. ಬೌಲಿಂಗ್ ಇದೆ ಲಿಟ್ರಲಿ. ಎಲ್ಲೋಡೆ ಒಂದೇ ಒಂದೈತೆ. ಹೊಡಿಲಿಲ್ಲ. 3 ಫ್ಲೋರ್ ಮಾಡೋರು ಯಾವ ಫ್ಲೋರ್ಗೆ ಹೋಗ್ಬೇಕಂತಾನೆ ಗೊತ್ತಿಲ್ಲ ನನಗೆ. ಮೆಸ್ಸಾಗಿ ಹೋಗೋಣ, ಇಲ್ಲ ಡ್ಯೂನ್ಗೆ ಹೋಗೋಣ. ಝೋನ್ ಡೂನ್ ಮೆಸ್ಸಾ ಸಲಾರಾ ಅಂತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಚೆನ್ನಾಗೈತೆ ಕಣಲ್ಲಿ ಲೋಫರ್ ನನ್ನ ಮಗ. ಸಾಗರ್ಗಿಂತ ಫಾರ್ ಬೆಟರ್. ಇವಾಗ ಫಸ್ಟ್ ಫ್ಲೋರ್ಗೆ ಬಂದು ರೀಚ್ ಆಗಿದ್ವಿ ಗೈಸ್. ಸಕ್ಕದಾಗೈತಲ್ಲ. ರೆಡಿ ಐತೆ ಮಚ್ಚ ಆಲ್ಮೋಸ್ಟು. ಐಶ್ವರ್ಯ ಅಲ್ಲೇ ಇದ್ದಾಳೆ. ಚೆಸ್ಟ್ ಗಿರಿ ನೋಡಿ ಗೈಸ್, ಚೆಸ್ಟ್ ಗಿರಿ. ನಾನು ಈ ಜಿಮ್ ಏನೂ ಹೋಗಿಲ್ಲ ಅವನು. ನೋಡ್ತಾ ನೋಡಿ ಇವಾಗ ರಿಯಾಕ್ಷನ್ ಹೆಂಗಿರುತ್ತೆ ಒಂದು. ಬಂದ ನೋಡ್ತಾನೆ ನೋಡಿ ಇವಾಗ. ಏನಣ್ಣ ಚೆಸ್ಟ್ ಗಿರಿ ಹೋಗಿ ಸ್ಟಮಕ್ ಗಿರಿ ಆಗ್ಬಿಟ್ಟಿದೆ ಅಂತ ಇದಾರಲ್ಲ. ಹಿಂಗೆ ಎಷ್ಟು ವರ್ಷ ಆದಮೇಲೆ ಚೆಸ್ಟ್ ಗಿರಿ ಅವರು ನಮಗೆ ಕಾಣಿಸ್ತಾ ಇದ್ದಾರೆ. ಫುಲ್ ಟೆನ್ಷನಲ್ಲಿದ್ದಾರೆ, ಬ್ಯುಸಿ ಆಗಿದ್ದಾರೆ. ತೊಳಿ ಇಲ್ಲಿ ಎತ್ಕೊಳ್ಳಿ ಬ್ರೋ, ಇಲ್ಲೇ ಐತೆ. ನೀನು ನಮ್ಮ ಕೂಡ ಕೈಸ್ಕೊಂಡು ಇನ್ಸ್ಟಾಲ್ ಮಾಡಿದ್ದು. ಸೈಕ್ ಮಾಡ್ಬಿಟ್ಟೆ ಗುರು ನೀನು ಇವಾಗ. ನಾನು ಅಲ್ಲಿ ಯಾರಿಗೋ ತಗೊಂಡೋಗಿ ನೀರು ಬಾಟ್ಲು ಕೊಡ್ತಾವ್ರೆ ಅನ್ಕೊಂಡ್ರೆ. ಗೈಸ್ ಏನು ಮಸ್ತಾಗಿದೆ ನೋಡಿ ಗೈಸ್, ಸಕ್ಕದಾಗಿದೆ ಅಲ್ಲ, ಅಲ್ಟಿಮೇಟ್ ಆಗಿದೆ.
ಸಮಥಿಂಗ್ ಐ ಹ್ಯಾವ್ ನೆವರ್ ಸೀನ್ ಟಿಲ್ ಡೇಟ್. ಬಿಲ್ಡಪ್ ಆಗ್ತಾಯಿಲ್ಲ, ನೀವೇ ಒಂದ್ಸರಿ ಅಬ್ಸರ್ವ್ ಮಾಡಿ. ಇದು ನೋಡು, ಮೊನ್ನೆ ಇದ್ರಲ್ಲಿ ನೋಡಿದ್ವಲ್ಲ 0 ಡಿಗ್ರಿಲಿ ನೋಡಿದ್ವಲ್ಲ, ಅದೇ ಥರ ಇಲ್ಲ. ಎಲ್ಲ ಯುನೀಕ್ ಕಾನ್ಸೆಪ್ಟಲ್ಲಿ ಮಾಡ್ತಾರೆ ಮತ್ತೆ ಅವರು, ಕ್ರೇಜಿ ಅನ್ಕೊಳ್ಳಿ. ಗೈಸ್, ಒಂದು ರೌಂಡು ಫಸ್ಟ್ ಫ್ಲೋರ್ ನೋಡಾಯಿತು. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾಯಿದ್ವಿ. ಹೋಗಿ ಆಕಾಶು ಐಶ್ವರ್ಯ ಇಬ್ಬರು ನಾವು ಮಾತಾಡಿಸ್ಕೊಂಡು, ಗಿರೀಶ್ನ ಮಾತಾಡಿಸ್ಕೊಂಡು ಇವಾಗ ಮೇಲೆ ಹೋಗ್ತಾಯಿದ್ವಿ. ಸೊ ಪಾಪ ಎಲ್ಲ ಟೆನ್ಷನಲ್ಲವ್ರೆ. ಸಂಜೆ ಅಷ್ಟರಲ್ಲಿ ಕೆಲಸ ಮುಗಿಬೇಕು, ನಾಳೆಯಿಂದ ಪಬ್ಲಿಕ್ಕಿಗೆ ಓಪನ್ನು. ಬಿಸ್ನೆಸ್ ನಾಟ್ ಈಸಿ. ಏನು ತಮಾಷೆನಾ? ನಾನಾಗಿದ್ರೆ ಹುಚ್ಚ ಆಗ್ಬಿಟ್ಟಿರ್ತಿದ್ದೆ. ಓ ಮಚ್ಚ, ಇಲ್ಲೆಲ್ಲ ರೆಡಿ ಮಾಡಿಬಿಟ್ಟವ್ರು ಮಚ್ಚ, ಫುಲ್ ರೆಡಿ ಐತೆ ಅಲ್ಲ. ಟೇಬಲ್ ಮಾತ್ರ ಅಲ್ಟಿಮೇಟ್ ಆಗೈತೆ ಗೈಸ್. ಬನ್ನಿ ಹೋಗೋಣ. ಓ ಅಲ್ಲೂ ಏನೋ ಐತೆ. ಓ ಅದು ಮಚ್ಚ ಗೆಸ್ಟ್ಗಳಿಗೆ ಅನ್ಸುತ್ತೆ ಕಣೋ, ಚೀಫ್ ಗೆಸ್ಟ್ಗಳಿಗೆ ಕ್ಯಾವರಲ್ಲಿ ಮಾಡೋರಲ್ಲ ಆ ಥರ. ಆದರೂ ಇಷ್ಟೆಲ್ಲ ಮಾಡೋದೇನು ತಮಾಷೆನಾ ಗೈಸ್? ಹಿಂದೆ ಇರೋದು LED ವಾಲು, LED ವಾಲ್ ಮೇಲೆ ಅದು ಹಾಕಿರೋದು. ಕ್ರೇಜಿ. ಸ್ಪೀಕರ್ ಸಿಸ್ಟಮ್, ಸೌಂಡ್ ಸಿಸ್ಟಮ್ ನೋಡಿ ಹೆಂಗೆ ಕೊಟ್ಟವನೆ ನೋಡಿ ಗೈಸ್. ಟೇಬಲ್ಲು, ಹೂವು, ಅದ್ರ ಮೇಲೆಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರೆಲ್ಲ ಫುಲ್ಲು. AC ನೋಡಿ ಹೆಂಗೆ ಮಾಡಿದ್ದಾರೆ ಎಲ್ಲ ಕಡೆ, ಸೆಂಟ್ರಲ್ ಆ್ಯಂಡ್ ವೆಂಟಿಲೇಟೆಡು. ಚೆನ್ನಾಗಿದೆ ಜಾಗ ಏನು ಅಲ್ಲ. ಸೊ ಇಲ್ಲೊಂದು ಜಾಗ, ಅಲ್ಲೊಂದು ಜಾಗ, ಮಧ್ಯದಲ್ಲೊಂದು ಜಾಗ, ಇಲ್ಲೊಂದು ದೊಡ್ಡ ಟೇಬಲ್ಲು. ಇದು ಮೋಸ್ಟ್ಲಿ ಫ್ಯಾಮಿಲಿ ಟೇಬಲ್. ಅಲ್ಲೇನೋ ಬರುತ್ತೆ, ಅಲ್ಲೇನಿಲ್ಲ ಅನ್ಕೋತೀನಲ್ಲ. ಅಲ್ಲೇನೋ ಇದೆ, ಏನೋ ಸೆಟಪ್ ಮಾಡೋರು ಇವತ್ತಿಗೆ ಅಂತ. ಸ್ಪೀಕರ್ಗಳನ್ನ ಹೆಂಗೆ ಇದು ಮಾಡೋರು ನೋಡು, ಪ್ಯಾಕ್ ಮಾಡಿರೋದು. ಅದು ಒಳಗಡೆ ಬೇರೆ ಸ್ಪೀಕರ್ ಇರುತ್ತೆ, ಅದಕ್ಕೆ ಈ ಥರ ಕೇಸಿಂಗ್ ಮಾಡಿರೋದು ಚೆನ್ನಾಗಿ ಕಾಣಿಸ್ಲಿ ಅಂತ. ಸೌಂಡ್ ಸಿಸ್ಟಮ್ ಆನ್ ಮಾಡೋದೇ ದೈಡೆ ಮೆಟ್ಲ ಹತ್ರ ನೋಡಿ, ಲೈಟಿಂಗ್ಸು ಸಾಕಾಗಿದೆ. ನೆಕ್ಸ್ಟ್ ಟೈಮ್ ಯಾರಾದರೂ ಹೈದ್ರಾಬಾದಿಗೆ ಬಂದರೆ ಬರ್ಬೋದು. ಇಲ್ಲಿ ಫುಡ್ ಹೆಂಗಿದೆ ಅಂತ ಗೊತ್ತಿಲ್ಲ, ಫುಡ್ ತಿಂದ ಮೇಲೆ ಹೇಳ್ತೀನಿ. ಈ ಥರ ಇದೆ ಹಿಂಗೆ ಗೈಸ್. ಆಚೆ ಹೋಗೋಣ, ಮನೆ ಆಚೆ ಏನಿದೆ ನೋಡೋಣ. ಓ ಇಲ್ಲೂ ಪೂರಕ್ಕೆ ಜಾಗ ಇದೆ. ಇದು ನೋಡಿ LED ವಾಲ್ ಸೆಟಪ್ ನಡೀತಾ ಇದೆ ಮಧ್ಯದಲ್ಲಿ. ಆಚೆನೂ ಒಂದು LED ವಾಲ್ ಇದೆ. ಇಲ್ಲೆಲ್ಲ ಸ್ಟಾಫ್ ಕೂತಿದ್ದಾರೆ. ಆ ಕಡೆ ಒಂದು ಜಾಗ ಇದೆ, ಈ ಕಡೆ ಒಂದು ಜಾಗ ಇದೆ ಮಚ್ಚ. ಕ್ರೇಜಿ. ಇಲ್ಲೇನೋ ರೆಡಿ ಮಾಡ್ತವ್ರೆ ಮಚ್ಚ. ನೋಡು ಹೆಂಗೆ ಪ್ಲ್ಯಾನ್ ಮಾಡವ್ರೆ. ಈ ಕಡೆ ಸ್ಟೇರ್ಸ್ ಕೊಟ್ಟವ್ರೆ, ಆ ಕಡೆ ಎಮರ್ಜೆನ್ಸಿ ಎಕ್ಸಿಟ್ ಕೊಟ್ಟವ್ರೆ. ಈ ಕಡೆ ಒಂದು ಲಿಫ್ಟು, ಆ ಕಡೆ ಒಂದು ಲಿಫ್ಟು. ಬನ್ನಿ ಗೈಸ್ ಹೋಗೋಣ. ಹಾಂ ಗೈಸ್, ಟಾಪ್ ಫ್ಲೋರು ಕೂಡ ಫುಲ್ಲು ರೆಡಿಯಾಗಿದೆ. ಎಲ್ಲ ಬೊಫೆ ಇಟ್ಟಿದ್ದಾರೆ. ಚೆನ್ನಾಯ್ತಲ್ಲ ಇಲ್ಲಿಂದ. ಅವ್ನು ಹೇಳ್ದ ನೀನು ನೋಡೇ ಇರಲ್ಲ ಗುರು, ಆ ಥರ ಐತೆ ಬಾ ಮಸ್ತಾಗೈತೆ ಅಂತ. ಅವ್ನು ಹೇಳೋ ಥರ ನಿಜವಾಗ್ಲೂ ಚೆನ್ನಾಗೈತೆ. ರಾತ್ರಿ ಆದಮೇಲೆ ಹೆಂಗೆ ಕಾಣಿಸುತ್ತೆ ನೋಡ್ಬೇಕು ಗೈಸ್. ಅದು ಆಕಾಶು, ಅದು ಗಿರೀಶು, ಅಲ್ಲವ್ರ ವೈಫ್ ಇದ್ದಾರೆ ಐಶ್ವರ್ಯ ಒಳಗಡೆ. ಆ್ಯಂಡ್ ಈ ಥರ ಇದೆ. ಎಲ್ಲರಿಗೂ ಟೆನ್ಷನ್ಸು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಅಂತ. ಆ್ಯಂಡ್ ಅವ್ರ ತಲೆಗಳು ಮಾತ್ರ ಮೆಚ್ಚಬೇಕಪ್ಪ. ಬೆಂಗಳೂರಲ್ಲಿರೋ ಮಕಾವ್ ಬೈ ಸ್ಟೋರೀಸು, ಫಸ್ಟ್ ಸ್ಟೋರೀಸ್ ಅಂತ ಶುರು ಮಾಡಿದ್ದೆ ಇವ್ರುಗಳು. ಬಾರ್ಕೊಂಡ್ರು ನೋಡಿ ಏನು ಮಸ್ತಾಗಿ ಸೆಟಪ್ ಮಾಡೋರೆ. ಇಷ್ಟಿದೆ ಗೈಸ್ ಇಲ್ಲಿಂದ ವ್ಯೂ. ಹಿಂಗಿದೆ, ಕ್ರೇಜಿ ಇದೆ ಅಲ್ಲ ಗೈಸ್. ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದ ಕ್ರೇಜಿಯೆಸ್ಟ್ ಚೇರ್ ಗೈಸ್. ಇದು ಹೆಂಗಿದೆ ನೋಡಿ. ವಾವ್ ನೈಸ್. ಇದು ಆಫೀಸ್, ಇಲ್ಲೊಂದು ಆಫೀಸ್ ಮಾಡ್ಕೊಂಡವ್ರೆ. ಅದು ಕ್ಯೂಬೋ, ಫಿಂಗರ್ ಪ್ರಿಂಟ್ ಲಾಕ್ ಬೇರೆ ಇಟ್ಟವ್ರಲ್ಲ. ಒಂದೊಂದು ಚಿಕ್ಕ ಎಲಿಮೆಂಟ್ಸು ಮಸ್ತಾಗಿ ಮಾಡಿದಾರಪ್ಪ. ಕ್ರೇಜಿ. ಮಾಡಬೇಕು, ನಾವು ಮಾಡಬೇಕು, ಮಾಡ್ತೀವಿ. ಮಾಡ್ತೀವಿ ಸ್ವಲ್ಪ ದಿನ ಅಷ್ಟೇ, ಜಾಸ್ತಿ ದಿವಸ ಏನಿಲ್ಲ, ಸ್ವಲ್ಪ ದಿವಸ ಗೈಸ್. ಮೀನ್ ವೈಲು ಲಾಂಚ್ಗೆ ಏನೇನು ಮಾಡಬೇಕು, ಶೂಟ್ ಏನೇನು ಮಾಡಬೇಕು ಅಂತ ಹಂಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಮಗೆ ಅಂತ ಬಿರಿಯಾನಿ ಮಾಡಿಸಿ ಒಂದು ಸ್ಟಾರ್ಟರ್ ಮಾಡಿಸ್ಕೊಟ್ಟಿದ್ದಾರೆ. ಸಾಗರ್ಗೆ ವೆಜ್ ಬಿರಿಯಾನಿ, ಬಟ್ ನಮ್ಗೆ ನಾನ್ ವೆಜ್ ಸ್ಟಾರ್ಟರ್ ನೋಡಿ ಗೈಸ್. ನಮಗೋಸ್ಕರ ಬಿರಿಯಾನಿ ಏನೇನು ಆರ್ಡ್ರ್ ಮಾಡವ್ರೆ ಗಿರೀಶಣ್ಣ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇದು ಫುಲ್ಲು ನೋನ್ ಫಾರ್ ಪಬ್ಸ್ ಅಂತಲೇ ಈ ಏರಿಯಾ ಫುಲ್ಲು ಪಬ್ ರೋಡು ಗೈಸ್. ನೋಡಿ ಒಂದು ಮೈಕ್ದು ಕೇಬಲ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ವಿ. ಇದು ಒಂದು ಕೇಬಲ್ಗೋಸ್ಕರ ಗೈಸ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ಇಡೀ ಹೈದ್ರಾಬಾದಿಗೆ ಫೋನ್ ಮಾಡಿ ಎಲ್ಲ ಅಂಗಡಿಗಳಿಗೂ ಕೇಳಿಬಿಟ್ಟಿದ್ದೀನಿ ಈ ಕೇಬಲ್ ಇದೆಯಾ ಅಂತ. ಕೊನೆಗೂ ಚೆನ್ನಾಗಿರೋದು ಹಾಲಿಲ್ಯಾಂಡ್ದೆ, ಒಂದು ಬ್ರ್ಯಾಂಡೆಡ್ದೆ, ಒಂದು ಸ್ವಲ್ಪ ಸುಮಾರಾಗಿರೋದು ಸಿಕ್ತು. ಬಟ್ ಏನೋ ಮಾಡೋಕ್ಕಾಗಲ್ಲ, ಕಾಲಕ್ರಮೇಣ ಇವಾಗ ಏನು ಮಾಡೋಕ್ಕಾಗುತ್ತೆ. ಸದ್ಯಕ್ಕಿನ್ನೆಲ್ಲೂ ಸಿಗ್ತಲ್ಲ. ಅದು ಎಷ್ಟೋ ದೂರದಿಂದ ಬಂತು ಗೈಸ್. ಆಚೆಯಿಂದ ಯಾವ ಥರ ಇದೆ ನೋಡಿ, ಹಿಂಗೆ ಮಸ್ತಲ್ಲ. ಅದು ಮಧ್ಯ ಇರೋದು ಫುಲ್ಲು LED ವಾಲು, ಅದರಲ್ಲಿ ಏನೇನೋ ಬರುತ್ತೆ. ಇನ್ನೂ ರೆಡಿ ಆಗ್ತಾ ಇದೆ. ನಾವು ಬಂದಾಗ ಏನೂ ಇರಲಿಲ್ಲ, ಇವಾಗೆಲ್ಲ ರೆಡಿ ಮಾಡಿರೋದು. ನಿಮಿಷಕ್ಕೆ ಆಡಿ, ಮರ್ಸಿಡೀಸು, BMW, ಫೆರಾರಿ ಎಲ್ಲ ಅಲ್ಲಿ ನೋಡಿದ್ರೆ ರೇಂಜ್ ರೋವರು, ಬರೋ ಕಾರ್ಗಳೆಲ್ಲ ಈ ರೋಡಲ್ಲೇ ಐತೆ ಗೈಸ್. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅಂತೆ ಈ ರೋಡು, ಹೆವಿ ಡಿಮ್ಯಾಂಡು. ಆ್ಯಂಡ್ ಇಲ್ಲಿ ಸ್ಟ್ರಿಕ್ಟು ಹಂಗೆ ಐತಂತೆ. 11:30 ಮೇಲೆ ಓಪನಿಂಗ್ ಇಲ್ಲ ವೀಕ್ ವೀಕೆಂಡ್ಸಲ್ಲಿ 12:30ವರೆಗೂ ಟೈಮು. ಇನ್ನು ನೋ ಫ್ಲೈ ಝೋನ್. ಯಾಕೆ ಅಂತ ಹೇಳಿದ್ರೆ ಈ ಮಕಾವ್ ಹಿಂದೆನೇ CM ರೇವಂತ್ ರೆಡ್ಡಿ ಅವ್ರ ಮನೆ ಅಂತೆ. ಸೊ ಅದಕ್ಕೆ ಇಲ್ಲಿ ಡ್ರೋನ್ ಆರಿಸೋಂಗಿಲ್ವಂತೆ. ನಾನು ಬೇರೆ ಅಲ್ಲಿಂದ ಡ್ರೋನ್ ತಗೊಂಬಂದಿದ್ದೀನಿ. ನಾವೇನಕ್ಕೆ ನಿಂತಿದ್ದೀವಿ ಅಂದರೆ ಕಾರ್ ಯಾವ್ದು ಬರುತ್ತೆ ಅಂತ You're in Kerala, that's completely fine. Why is the name tsunami? Because just I born only that time only came tsunami in Oh, Kerala. tsunami came in Kerala, so your name is tsunami. Yes. Just I born only in Kerala came Oh, tsunami. what if it is a volcano? What's the good name? Very unique. Dikshita, Dikshita, why do you call you Tsunami? my grandparents. Your grandparents. Oh, he's a vlogger. Yeah. Hi.
Wow, nice. ಗೈಸ್ ಇಲ್ಲಿ 2-3 ಥರ ಐತೆ, ಏನೇನೋ ಮಾಡಿಸ್ತವ್ರ ಅಣ್ಣ, ನಮಗೆ ಟೆನ್ಷನ್ ಆಗ್ತೈತೆ. ಇಲ್ಲಿ ಸುಜಿತ್ ಗೌಡ್ರು +5 VIP. ಗೈಸ್ ನಾನು ಫಸ್ಟ್ ಏನು ಅಂದ್ಕೊಂಡೆ ಗೊತ್ತಾ, ಅಲ್ಲಿ 5 ಲೈನ್ ಐತೆ ಬೌಲಿಂಗ್ ಅಂದ್ಕೊಂಡಿದ್ದೆ. ಅಲ್ಲಿ ಆಮೇಲೆ ಗೊತ್ತಾಗಿದ್ದು ಅದು ಮಿರರ್ ಅಂತ, 2 ಲೈನ್ ಇರೋದು. ಬಟ್ ಮಸ್ತಾಗಿದೆ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಸ್ಟಾರ್ಸ್ ಕೆಳಗಡೆ ಬೌಲಿಂಗ್ ಕಾನ್ಸೆಪ್ಟ್. ಗೈಸ್ LED ವಾಲ್ ಆನ್ ಮಾಡಿದ್ರು ನೋಡಿ, ಏನು ಕ್ರೇಜಿ ಆಗಿದೆ, ಮಸ್ತಲ್ಲ. ಇವೆಲ್ಲ ನೋಡ್ತಾ ಇದ್ರೆ ನಾವು ಯಾವಾಗ ಇವೆಲ್ಲ ಮಾಡೋದು ಅನ್ಸುತ್ತೆ. ಓಕೆ ಗೈಸ್, ಇವಾಗ ಮನೆ ಕಡೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬರೋಣ. ಯಾಕೆ ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿದ್ದು ಇವಾಗ ಶೂಟ್ ಮಾಡಬೇಕು ಅಂತ, ಬಟ್ ಇವಾಗ ಇನ್ನೂ ರೆಡಿ ಆಗ್ತಿದ್ದ ಕಾರಣ ಶೂಟ್ ಮಾಡಲಿಲ್ಲ. ಸೊ ನೈಟ್ ಶೂಟ್ ಮಾಡೋಣ ಅಂತೇಳಿ ಇವಾಗ ವಾಪಸ್ ಮನೆಗೆ ಹೋಗಿ ಈ ಔಟ್ಫಿಟ್ನ ಚೇಂಜ್ ಮಾಡಿ ಬೇರೆ ಔಟ್ಫಿಟ್ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಮಸ್ಟ್ಯಾಂಗ್ ನೋಡಿ ಗೈಸ್, ಅಷ್ಟೊತ್ತಿಗೆ ನಾವು 100 ಕಾರ್ ನೋಡಿದ್ದೀನಿ ಇಲ್ಲಿ ನಿಂತ್ಕೊಂಡು. ಓಕೆ ಗೈಸ್, ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಅಕ್ಕ ಕಡೆಗೆ. ಸೊ ಇವಾಗ 7:30-8 ಗಂಟೆಗೆ ಓಪನಿಂಗ್ ಅಂತ ಹೇಳಿದ್ರು. ಆಲ್ರೆಡಿ 7:30 ಇಲ್ಲೇ ಆಗೋಯ್ತು, ಇನ್ನು 9 ನಿಮಿಷ ಇದೆ, ಫುಲ್ಲು ಟ್ರಾಫಿಕ್ಕು. ಸೊ ಇವಾಗ ವಾಪಸ್ ಹೋಗೋ ಅಷ್ಟರಲ್ಲಿ ಶುರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೋಡೋಣ ಇನಾಗ್ರೇಷನ್ ಯಾವ ಥರ ಇರುತ್ತೆ ಅಂತೇಳಿ. ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ, ಖುಷಿ ಆಯಿತು. ಆ್ಯಂಡ್ ಇನಾಗ್ರೇಷನ್ ಯಾವ ಥರ ಇರುತ್ತೆ ಅಂತ ನೋಡೋಣ. ನನಗೇನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಪಾಪ ಇವ್ರಿಗೇನಾದರೂ ಮಾಡಬೇಕು ಅಂತ ಆಸೆ, ಒಂದು ಪ್ರಮೋಷನಲ್ ರೀಲ್ ಥರ ಏನಾದರೂ. ಸೊ ಐಡಿಯಾ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಮಾಡೋ ಥರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏನು ಮಾಡಬೇಕು ಅಂದ್ಕೊಂಡೆ ಅಂದರೆ ಅವ್ರು ಕೊಡೋ ಫುಡ್ ಒಂದು ವೇಸ್ಟ್ ಮಾಡ್ತಾರೆ ಅಂತ ತಿನ್ನಬೇಕು ಅಂದ್ಕೊಂಡೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಎಲ್ಲ ಹೆಂಗೆ ಹಾಕ್ತಾರೆ ಗೊತ್ತಾ ಕಮೆಂಟ್, ನಿನಗೆ ನೀವೇ ಹಾಕಿ ಗೈಸ್ ಕಮೆಂಟ್. ನಾನು ಏನು ಹೇಳಲ್ಲ, ನನಗೇನಾದರೂ ಒಂದು ಚೆನ್ನಾಗಿರೋದು ಲಾಂಚ್ದಾರೋ ಏನಾದರೂ ಒಂದು ಮಾಡಬೇಕು ಅಂತ ಅನಿಸ್ತಾ ಇದೆ. ನನಗೆ ಇನ್ನೂ ರೆಡಿ ಆಗಿರಲಿಲ್ಲ, ಹೆಂಗೆ ಬೇಕಂಗೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನನಗೆ ಪರ್ಫೆಕ್ಷನ್ ಇದ್ದರೆ ಅಷ್ಟೇ ಮಾಡೋದು ಗೈಸ್, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಇವಾಗ ಲಾಂಚ್ ಪಾರ್ಟಿದು ಏನಾದರೂ ಒಂದು ರೀಲ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ನೋಡೋಣ ಬನ್ನಿ, ಅದನ್ನು ಮಾಡ್ತೀನಿ. ಇವಾಗ ಮಾಮೂಲಿ ಪ್ರಮೋಷನ್ ಥರ ಹಳೆ ಕಾಲ ಆಗೋಯ್ತು, ಎಲ್ಲರೂ ಅದೇ ಮಾಡ್ತಾ ಇರ್ತಾರೆ. ಡಿಫ್ರೆಂಟಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ತಲೆ ಅದು ಹಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಹಿಂಗೆ ಅಂತ ಯೋಚನೆಗಳಾಗ್ತಾ ಇದೆ. ಬಟ್ ಏನೋ ಒಂದು ಮಾಡ್ತೀನಿ, ಅದಂತೂ ಕನ್ಫರ್ಮು. ನೋಡೋಣ ಬನ್ನಿ. ಗೈಸ್ ನೋಡಿ, ಸುನಾಮಿ ಏನೋ ಹೇಳ್ತಾ ಇದ್ದೀರಿ, ಇದು ಹಾಕೊಂಡ್ರಲ್ಲಿ ಒಳಗಡೆ ಹೋಗಿದ ತಕ್ಷಣ ಆಟೋಮೆಟಿಕ್ ಲೈಟಿಂಗ್ ಬರುತ್ತಂತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಗೈಸ್ ಒಳಗಡೆ ಬಂದರೆ ಏನು ಗೊತ್ತಾ, ಎಲ್ಲಾದರೂ ಬಿಡ್ಬೇಕಾ ಅಲ್ಲಿ ಬಿಡ್ಬೇಕಾ ಎಲ್ಲಿ ಬಿಡ್ಬೇಕಾ ಅಂತ ಹೇಳ್ತಾ ಇರ್ತಾರೆ. ಅದು ಯಾರು ಹೇಳ್ತಾ ಇರೋದು? ಹುಡುಗಿರು. ರಾತ್ರಿ ನೋಡಿ ಏನು ಮಸ್ತಾಗಿ ಕಾಣಿಸ್ತಾ ಇದೆ, ಇದು ಕ್ರೇಜಿ ಅಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದು ನೀವು ಹೈದರಾಬಾದಲ್ಲಿ ಮಾತಾಡ್ಸಿದ್ದು ನಂಗೆ ಹೆವಿ ಖುಷಿ ಆಗೋಯ್ತು. ಅದಕ್ಕೆ ಮೇಡಮ್ ನಂಗೆ ಖುಷಿ ಆಗಿರೋದು. ಫುಲ್ ಹೆಂಗೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ ಅದು. ಥ್ಯಾಂಕ್ ಯು ಸೊ ಮಚ್, ಫುಲ್ ಖುಷಿ ನಾನು ಇವತ್ತು. ಯು ಮೇಡ್ ಮೈ ಡೇ. ಓಕೆ ಗೈಸ್, ಫೈನಲಿ ರಿವೀಲ್ ಮಾಡೋ ಸಮಯ ಬಂದಿದೆ. ಸೊ ಇವಾಗೆಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ, ಇವಾಗ ಶೋ ಶುರು ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ. Into the mesa, into the night. Ladies and gentlemen, the official, the original, the OG Macau Time Stories has officially here in Hyderabad. ಎಲ್ಲ ನೋಡ್ತಾರೆ ನೋಡಿ, ಹೆಂಗೆ ನೋಡ್ತಾರಲ್ಲ, ಕ್ರೇಜಿ ಅಲ್ಲ ಗೈಸ್. ಇದು ಮಾತ್ರ ಅಲ್ಟಿಮೇಟ್ ಆಗೈತೆ ನೋಡಿ. ಅವ್ವನು ಕ್ಲೋಸ್ ಆಗ್ತಾ ಇದೆ, ಇಲ್ಲಿ ಕಣ್ಣು ತಿರುಗ್ತಾ ಇದೆ, ಏನು ಕ್ರೇಜಿ ಇದೆ ಎಲ್ಲ. ಹಾಂ ಮಸ್ತಾಗೈತೆ, ಇದು ಇಷ್ಟ ಆಯಿತು. ಇನ್ನೊಂದು ಅಲ್ಲೊಂದು ಐತೆ, ತೋರಿಸ್ತೀನಿ ಬನ್ನಿ. ಅಲ್ಲೋಡಿ, ಅದು ಕ್ರೇಜಿ ಆಗೈತೆ, ಏನು ಮಸ್ತಾಗೈತೆ ಹೇಳಿ ಗೈಸ್. ಕೇಕ್ ನೋಡಿ ಗೈಸ್, ಕೇಕ್ ನೋಡಿ ಏನು ಗೈಸ್. ಇವಾಗ FPV ಡ್ರೋನ್ ಹಾರಿಸೋ ಸಮಯ. ಸೊ ನೋಡಿ, ಅಲ್ಲಿ ವೈಬ್ ಮಾತ್ರ ಮಸ್ತಾಗೈತೆ. ಕಮಾನ್ ಲೆಟ್ಸ್ ಗೋ ಜಕ್ಕಿ. ಓಯ್ ಅಂಕಲ್ ಗೈಸ್, ಗಿರೀಶ್ ನೋಡಿ, ಏ ಕಿಲಾಡಿ ಗಿರೀಶ್. ಸ್ಮೈಲ್. ಓಕೆ ಗೈಸ್, ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. 10 ರೂಪಾಯಿ ಸ್ಟಿಂಗು, ನಾವೆಲ್ಲ ಡಿಂಗು. ಸೂಪರ್ ಅಲ್ಲ, ಹಂಸಲೇಖ ಅವ್ರೇನ್ ಬರೆಯಲ್ಲ. ನೋಡು ಡೈಂಗ್, ಇದು ನೋಡಿ ಕರೆಕ್ಟಾಗಿ ಹಿಂದೆನೇ ಸಿಕ್ಕಿನ ಹೋಗುತ್ತೋ ಡೈಂಗ್. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. A few moments later. ಓಕೆ ಗೈಸ್, ಅಲ್ಲಿ ಲಾಂಚ್ ಎಲ್ಲ ಮುಗಿಸ್ಕೊಂಡು 12:30 ರಾತ್ರಿಲಿ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಚಾರ್ಮಿನಾರ್ ಹತ್ರ ಬಂದಿದ್ದೀವಿ. ಸೊ ನೋಡಿ, ನಾವು 4 ಜನ ಬಾಯ್ಸ್ ಚಾರ್ಮಿನಾರ್ ಹತ್ರ ಬಂದಿದ್ದೀವಿ.
ಸೊ ಗಿರೀಶು ಎಲ್ಲೋ ಹೋದ. ಸೊ ಅವನು ಆಮೇಲೆ ಬರ್ತೀನಿ ಹೋಗಿರಿ ನೀನು ಜಾಯ್ನ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾವು ಚಾರ್ಮಿನಾರ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ, ಫಸ್ಟ್ ಟೈಮ್ ನಾನು ಚಾರ್ಮಿನಾರ್ ಕಡೆ ಬರ್ತಾ ಇರೋದು. ಅದು ಯಾವ ಟೈಮಲ್ಲಿ ಬರ್ತಾಯಿದ್ವಿ ನೋಡಿ, 12:30 ಕತ್ಲಲ್ಲಿ ದಾಸಪ್ಪನ ಮಾಡೋಕ್ಕೆ ಬರ್ತಾಯಿದ್ದೀವಿ. ಅಪ್ಪ ಹಿಂಗಿದೆ ನೋಡಿ ಚಾರ್ಮಿನಾರ್ಗೆ ಹೋಗೋ ರೋಡು. ಫುಲ್ ಎಲ್ಲ ಅಂಗಡಿ ಬಾಕ್ಲಾಗೋರೆ, ಎಲ್ಲ ಕಸ ರೋಡಿಗೆ ಬಿಸಾಕ್ಬಿಟ್ಟವ್ರೆ. ಇವ್ರು ಬಂದು ಕ್ಲೀನ್ ಮಾಡಬೇಕು. ಚಾರ್ಮಿನಾರ್ ಮುಂದೆ ಹಿಂಗೆಲ್ಲ ಐತೆ ಅಂತ ಇವತ್ತೇ ಗೊತ್ತಾಗ್ತಾ ಇರೋದು. ಏನೋ ಫುಲ್ ಫುಡ್ ಸ್ಟ್ರೀಟ್ ಮಾಡ್ಬಿಟ್ಟವ್ರು. ಇಲ್ಲಿ ಏನು ತಿನ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೈಸ್. ಯಾವುದೋ ಅರೇಬಿಯಾನ ರೆಸ್ಟೋರೆಂಟ್ ಅನ್ನೋದಕ್ಕೆ ಹೋಗ್ತಾ ಇದ್ವಿ, ಅದು ಎಲ್ಲಿ ಚಾರ್ಮಿನಾರ್ ಮುಂದೆ. ಸೊ ಬನ್ನಿ ಹೋಗೋಣ ಗೈಸ್, ಬನ್ನಿ. ಫ್ಯಾಮಿಲಿ ಸೆಕ್ಷನ್ ಅಂತೆ, ಒಳಗಡೆ ಹೋಗೋಣ. ಏನು ಹಿಂಗೈತೆ? ಓಕೆ ಬನ್ನಿ. ಏನು ಕೊಡ್ತಾರೋ ಗೊತ್ತಿಲ್ಲ, ಅದೇ ಮುಂದಿನೇ ಇನ್ನೇನು ಗಟ್ಟಿ ಇದೆ, ಅದೇ ಗಟ್ಟಿ ಗೈಸ್. ಏನೇನೈತೆ ನೋಡೋಣ. ಸ್ಮಾಲು, ಮೀಡಿಯಮು, ಲಾರ್ಜು, ರೈಸ್ ಆ್ಯಂಡ್ ಮೀಟ್ ಪ್ಲ್ಯಾಟರ್. ಓಕೆ ಗೈಸ್, ಫೈನಲಿ ಮಂದಿ ಬಂತು. ಮಿಕ್ಸ್ಡ್ ಪ್ಲ್ಯಾಟ್ರ್ ಮಂದಿ ಹೆಂಗಿದೆ ನೋಡಿ. ಯಪ್ಪ ಇಷ್ಟ ತಿಂತೀವ ಅಂತ ಅನಿಸ್ತೈತೆ. ಸಾಗರ್ ಸ್ವಲ್ಪ ಟೇಸ್ಟ್ ಮಾಡಿ. ಎಂಜ್ಲು ಮುಟ್ಟಲ್ಲ ಅಂದ್ರೆ ಹೆಂಡ್ತಿ ಮುಟ್ಟಲ್ಲ ಅಂತ ಬರೀ ಇಂಥದೆಯ ಗೈಸ್. ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಷ್ಟಿಟ್ಟು ಪೊಲೀಸ್ನವರು 1 ನಿಮಿಷಕ್ಕೆಲ್ಲ ಖಾಲಿ ಮಾಡಿಸಿ ಎಲ್ಲ ಬೈದಿ ಗೇಟ್ ಹಾಕ್ಬಿಟ್ಟವ್ರಲ್ಲಿ. ಯಾರನ್ನು ಒಳಗಡೆನೇ ಬಿಡಲ್ಲ ಇವಾಗ. ಸೊ ಹಂಗೋ ಹಿಂಗೋ ಕಾರ್ ಅಲ್ಲೇ ಐತೆ ಅಂತ ಹೇಳ್ಬಿಟ್ಟು ಆ ಕಡೆ ನುಗ್ತಾ ಇದ್ದೀವಿ ಊಟ ಮಾಡಿಕೊಂಡು. ಶಟ್ರ್ ಹಾಕ್ಕೊಂಡು ಅಲ್ಲಿ ಊಟ ಮಾಡಿ ಆಮೇಲೆ ಆಚೆ ಬಂದಮೇಲೆ ಶಟ್ರ್ ತೆಗೆದ್ರು. ಅಯ್ಯೋ, ಆದರೂ ಊಟ ಮಾತ್ರ ಹೊಟ್ಟೆ ತುಂಬ ಬಾರಿಸಿದ್ವಿ. ಬ್ಯುಸಿಯೆಸ್ಟ್ ಸ್ಟ್ರೀಟಲ್ಲಿ ಬರೀ 4 ಜನ ಇರೋದು ನಾವು. ಹೆಂಗೈತೆ ಹೇಳು, ಪೊಲೀಸ್ನವ್ರು ಏನಾದ್ರು ಅಂದ್ರೆ ಲಾಠಿ ತಗೊಂಡು ಟಿಕ್ ಹೊಡೆಯೋದು. ಎಷ್ಟು ಗಲೀಜು ಮಾಡವ್ರೆ ಪಾಪ. ಇವರೆಲ್ಲ ಕ್ಲೀನ್ ಮಾಡ್ತಾವ್ರೆ ಇವಾಗ. ಫುಲ್ ಗಲೀಜು ಮಾಡಿ ಇಟ್ಬಿಟ್ಟವ್ರೆ. ಹೈದ್ರಾಬಾದ್ ಎಷ್ಟು ಕ್ಲೀನಾಗೈತೆ ಒಂದೊಂದು ಕಡೆ ಅಷ್ಟೇ ಗಲೀಜಾಗೋಯ್ತೆ ಗೈಸ್. ನೆನ್ನೆ ಮಳೆ ಬಂದಾಗಂತೂ ತುಂಬ್ಕೊಂಡ್ಬಿಟ್ಟಿತ್ತು. ಯಾವುದು ಮೇಲ್ ನೋಡಿ ಏನು ಜಡ್ಜ್ ಮಾಡೋಂಗೇ ಇಲ್ಲ. ಇದು ಕರೆಕ್ಟ್. ಆಚೆ ಬಂದ್ಮೇಲೆ ಎಷ್ಟು ಜನ ನಿಂತವ್ರೆ. ಏನಕ್ಕೆ ಬರೀ ಚಾರ್ಮಿನಾರ್ ಫೋಟೋ ತಗೊಳಕ್ಕೆ? ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಬನ್ನಿ ಹೋಣ ಗೈಸ್. ಆದರೂ ನಾವೇ ಅದೃಷ್ಟವಂತರು ಅಂತ ಅನ್ಕೊಳ್ಳಿ. ಯಾಕಂದ್ರೆ ಇಡೀ ಚಾರ್ಮಿನಾರ್ ಸುತ್ತಮುತ್ತ ಯಾರೂ ಇರಲಿಲ್ಲ. ಬರೀ ಕಸ ಗುಡಿಸ್ತಾರೆ ಅವ್ರು ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಜನ ಆ ಕಡೆಯಿಂದ ಬರ್ತಾವ್ರು ವಾಪಸ್. ಯಪ್ಪ ಪರವಾಗಿಲ್ಲ. ಅಂತೂ ಇಂತೂ ಫಸ್ಟ್ ಟೈಮ್ ಚಾರ್ಮಿನಾರ್ಗೆ ಬಂದಿದ್ದು. ಇಷ್ಟು ಸರಿ ಹೈದ್ರಾಬಾದ್ಗೆ ಬಂದು ಚಾರ್ಮಿನಾರ್ ಹತ್ರ ಇರೋ ಜನನೂ ಖಾಲಿ ಆಗ್ಬಿಡ್ತಾರೆ. ಚಪ್ಪರ್ ನನ್ನ ಮಗನೇ. ಬಿದ್ದಿದ್ರೆ ಮಗ ಮೂತಿ ಹೊಡೆದೋಯ್ತಿತ್ತು. ಅವಾಗ ಬ್ಲಾಗ್ ಟೈಟಲ್ ಆಗ್ತಿದೆ, ಚಾರ್ಮಿನಾರ್ ಬಿಂದ ಮೂತಿ ಹೊಡ್ಕೊಂಡ ಸಾಗರ್ ಅಂತ. ನೀವು ನೋಡ ಗಾಂಜುನಿನ್ ಗದೆ ಹಿಡ್ಕೊಂಡು ನೋಡಾಡ್ತಾನೆ. లోపల కావాలి బయటకి ಅವನಿಗೆ ತೋರ್ಸುಂದೇನೋ ಅವ್ನು ತೋರ್ಸುದ್ನಾ ಹೆಂಗ್ ಮಾಡ್ಬೇಕು ಅಂತ. ಹೆಂಗ್ ತೋರ್ಸ ಮಚ್ಚ? ಅಲ್ಲ, ಲೋಪಲ ಕಾవాలి ಬೈಟಿಗೆ ಅಂದಿದ ತಕ್ಷಣ ಅವನು ಇವನು ಬಂತೆ ಕೊಡ್ದಿಲ್ಲ ಅಂದಾಗ ಎಷ್ಟು ಗ್ಯಾರಂಟಿ, ಎಷ್ಟು ಧೈರ್ಯ ಇರ್ತದೆ, ಎಷ್ಟು ಮೀಟರ್ ಇರ್ತದೆ ಅಂದ್ರೆ ಅದು ಕರೆಕ್ಟಾಗಿ ಎಲ್ಲ ಹಾಕೊಂಡವ್ರು ಗೊತ್ತಾ. ಪಬ್ಬಿಂದ ಒಂದು 100 ಮೀಟ್ರು ಅಲ್ಲ. ಬೇರೆ ಸ್ಟೇಟ್ ಅವ್ರು ಏನಾದ್ರು ಕೊಡು ತಗೊಳಕೊಂಡ್ಬಿಟ್ರೆ ಅಷ್ಟೇ. ಮುಂದೆ ಅಂತ ನೋಡಿರ್ತಾರಲ್ಲ. ಇನ್ನೊಂದೇನು ಗೊತ್ತಣ, ಇಲ್ಲಿ ಪೊಲೀಸರು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕರೆಕ್ಟಾಗಿ ಓದ್ ಅಂದ್ಬಿಡ್ತಾರೆ. ಆ ಲ್ಯಾಂಗ್ವೇಜ್ ಅಲ್ಲಿ ನಿನ್ಗೆ ಅರ್ಥ ಆಗಿಲ್ಲ ಅವ್ನು ಏನಂತಿದ್ದು ಅಂತ, ಅದಕ್ಕೆ ನೀನು ಹಿಂಗಂತಿದ್ಯಾ ಬಿಡು. ಅವನು ಅದೇ ಹೇಳಿದ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಒಳಗೆಲ್ಲ ಹಾಚ್ಬೋದು. ಹೌದಾ ಅಂತೆ. ಕರ್ನಾಟಕದಲ್ಲಿ ಇವರು ಊದ್ರ ಅದು ನಿನಗಿದಲ್ವ, ಅದು ಫುಲ್ ಭಾಷೆ ಅರ್ಥ ಆಗಲ್ಲ. ಓಕೆ ಗೈಸ್, ಈ ಒಂದು ಸ್ಟೇಗೆ ಬಾಯ್ ಹೇಳಿ ಇವಾಗ ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೆಂಗಳೂರು ಕಡೆಗೆ. ಸೊ ನಾವು ಯಾವ ರೂಟ್ ಮೇಲೆ ಹೋಗ್ಬೇಕಂತ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ನಲ್ಲ, ನಾನು ಬಳ್ಳಾರಿ ಇಲ್ಲ ಹೊಸಪೇಟೆ ಮೇಲೆ ಹೋಗ್ಬೇಕಂತ. ಈಗ ಲೈಟಾಗಿ ಪ್ಲ್ಯಾನ್ನ ಚೇಂಜ್ ಮಾಡಿ ನಾವು ಟ್ವಿಸ್ಟ್ ಮಾಡಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನೊಂದು ಅರ್ಕೆ ಪೆಂಡಿಂಗ್ ಇತ್ತು. ಹೆಂಗಿದ್ರು ಇಷ್ಟು ದೂರ ಬಂದಿದ್ದೀನಿ, ಯಾಕೆ ಮಂತ್ರಾಲಯಕ್ಕೆ ಹೋಗ್ಬಾರ್ದು ಅಂತೇಳಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿಂದ ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಆಗುತ್ತೆ ಈ ಒಂದು ಜರ್ನಿ ಅಂತೇಳಿ. ಸೊ ಇವಾಗ ಎದ್ದು ಚೆಕ್ಔಟ್ ಮಾಡ್ಕೊಂಡು ಎಲ್ಲ ತುಂಬಿಕೊಂಡು ಇವಾಗ ಫಸ್ಟ್ ಏನಾದರೂ ತಿನ್ನಬೇಕು ಹೊಟ್ಟೆಗೆ ಹಾಕೊಂಡು ಆಮೇಲೆ ಹೊರಡೋಕ್ಕೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನಿಲ್ಲಿಸ್ಬಿಟ್ಟು ಫಸ್ಟ್ ಬಾರಿಸೋಣ ಬನ್ನಿ ಗೈಸ್. ಮಧ್ಯಾಹ್ನ 2 ಗಂಟೆ ಇನ್ನೂ ಊಟ ಮಾಡಿಲ್ಲ, ಏನಿಲ್ಲ, ಹಂಗೆ ಕರ್ಕೊಂಡೋಯ್ತವ್ರೆ. ಎಲ್ಲಿಗೆ ಅಂದರೆ ಏರ್ಪೋರ್ಟ್ಗೆ ಗೈಸ್. ನೋಡಿ ಏರ್ಪೋರ್ಟ್ ಬಂದ್ವಿ, ರಾಜೀವ್ ಗಾಂಧಿ ಏರ್ಪೋರ್ಟ್ಗೆ. ಏನಕ್ಕೆ ಅಂದರೆ ಊಟ ಮಾಡೋಕ್ಕೆ.
ಸಾಗರಣ್ಣ ಫುಲ್ ರಿಚ್ ಅಪ್ಪ ಇವಾಗ ಅಲ್ವಾ ಸಾಗರ್? ನೀನ್ ಇಷ್ಟೆಲ್ಲ ಹೇಳಿದ್ದು ಓಕೆ, ಲಾಸ್ಟ್ ಅಲ್ಲಿ ಒಂದು ಹೇಳ್ತಿಲ್ಲ, ಅದು ಕೇಳಿಸ್ತಿಲ್ಲ, ಏನಂತ ತಿರ್ಗಾ ಸರಿ ಸರಿ. ರಿಚ್ಗೂ ಒಂದ್ ಕೈ ಹೆಚ್ಚು ಅಂತೆ ಸಾಗರ್. ಮೊನ್ನೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯ್ತು, ಹೇಳಿದ್ದಲ್ಲ, ₹1 ಆಚೆ ತರಂಗಿಲ್ಲ ಮನೆಯಿಂದ. ಹೈದರಾಬಾದ್ ಏರ್ಪೋರ್ಟ್ ಅಲ್ಲಿ ಅಲೆದಾಡುತ್ತಿರುವ ಅಲೆಮಾರಿಗಳು ಹೆಂಗಿದೆ ನೋಡಿ, ಸ್ಲೀವ್ಲೆಸ್ ಹಾಕೊಂಡು. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ಹೆಂಗಿದ್ದೆ ರಾಜಾರೋಷವಾಗಿ ಮನೇಲೆ ಓಡಾಡ್ತಿದ್ದೆ, ಇವಾಗ ಏರ್ಪೋರ್ಟ್ ಅಲ್ಲಿ ಓಡಾಡಕ್ಕೆ ಕಾಸ್ಟ್ಲಿ ದುನಿಯಾ ಮಚ್ಚ. ಏರ್ಪೋರ್ಟ್ ಅಲ್ಲಿ ಊಟ ಮಾಡಕ್ ಬಂದಿರೋ ಮಹಾನ್ ಭಾವರು ಆಗ್ಬಿಟ್ಟಿದೀವಿ ಇವಾಗ ನಾವು ಗೈಸ್. ಇವಾಗ ನಾವು ಎಲ್ಲಿ ಬಂದಿದೀವಿ ಅಂತ ಹೇಳಿದ್ರೆ ಪಿಸ್ತಾ ಹೌಸ್ಗೆ. ಸೊ ಬನ್ನಿ, ಅಲ್ಲಿ ಕುತ್ಕೊಂಡು ತಿನ್ನಕ್ಕಾಗಲ್ಲ ಅನ್ಸುತ್ತೆ, ಆಚೆನೆ ಕುತ್ಕೊಂಡಿಲ್ಲ ಗೈಸ್. ಇಲ್ಲಿ ನೋಡಿ ಸ್ಲೀಪಿಂಗ್ ಪಾಡ್ಸ್ ಎಲ್ಲ ಇದೆ ಗೈಸ್, ಕ್ರೇಜಿ ಅಲ್ಲ? ಅರ್ಬನ್ ಪಾಡು ಈ ಥರ ಸ್ಲೀಪಿಂಗ್ ಪಾಡ್ಗಳು ಬರುತ್ತೆ. ವಾ ಏನೆಲ್ಲ ಆಯ್ತಪ್ಪ, ಕ್ರೇಜಿ ಗೈಸ್. ನೋಡಿ, ಒಂದು ಪನ್ನೀರ್ ಬಿರಿಯಾನಿ, ಒಂದು ವೆಜ್ ಬಿರಿಯಾನಿ ಮತ್ತು ಇನ್ನೊಂದು ಮಟನ್ ಬಿರಿಯಾನಿಗೆ ₹1430. ಅದು ಎಲ್ಲಿ? ಪಿಸ್ತಾ ಹೌಸಲ್ಲಿ. ಆದರೂ ಪರವಾಗಿಲ್ಲ ಗೈಸ್, ಕ್ವಾಂಟಿಟಿ ಒಳ್ಳೆ ಕ್ವಾಂಟಿಟಿ ಕೊಟ್ಟವ್ರೆ. ಸೊ ದಿನ ಬನ್ನಿ ಇವಾಗ. ಓಕೆ ಗೈಸ್, ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮಂತ್ರಾಲಯ ಕಡೆಗೆ. ಸೊ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ನಾನು ಬಿಜಾಪುರ ಇಲ್ಲಾಂದರೆ ಹೊಸಪೇಟೆ ಕಡೆ ಬಂದು ಹೋಗ್ತೀನಿ ಅಂತೇಳಿ. ಬಟ್ ಇಲ್ಲಿಂದ ಬಿಜಾಪುರ್ಗೆ ಹೋಗಿ ಬಿಜಾಪುರಿಂದ ಬೆಂಗಳೂರು ಬರೋದು ಸಿಕ್ಕಾಪಟ್ಟೆ ಲಾಂಗ್ ರೂಟು ಆ್ಯಂಡ್ ಒನ್ ವೇ ಬೇರೆ, ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಡುತ್ತೆ ಅಂತೇಳಿ ಇವಾಗ ಹಂಗಿದ್ರು ದೇವಸ್ಥಾನಕ್ಕೆ ಹೋಗಿಲ್ವಲ್ಲ ಅಂತೇಳಿ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಇವತ್ತು ಆಲ್ಟ್ ಆಗಿ ನಾಳೆ ಬೆಳಗ್ಗೆ ಎದ್ದು ಹೊಸಪೇಟೆ ಕಡೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಅದಕ್ಕೂ ಮುಂಚೆ ಎಲ್ಲ ಫುಲ್ಲು ಟ್ರಿಪ್ಪದು ಏನೇನಿದೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಫುಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸರಿ ಟ್ರಿಪ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಬರೆದಿಟ್ಕೊಂಬಿಡಿ, ಫಿಕ್ಸ್ ಮಾಡ್ಕೊಳ್ಳಿ. ಸೊ ಲಾಸ್ಟ್ ವೀಕೆಂಡ್ ದೂದ್ಸಾಗರ್ಗೆ ಹೋಗಿದ್ದಾರೆ, ಒಳ್ಳೆ ಮಳೆ ಆಗಿದೆ, ಮಸ್ತ್ ಮಜಾ ಮಾಡ್ಕೊಂಡು ಬಂದಿದ್ದಾರಂತೆ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇನ್ನೂ ಯಾರ್ಯಾರು ಟ್ರಿಪ್ಗೆ ರಿಜಿಸ್ಟರ್ ಆಗಿಲ್ಲ, ಇವಾಗ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಬೇಗ ರಿಜಿಸ್ಟರ್ ಆಗಿ. ಸೊ ಇಲ್ಲಿ ಕಹಾನಿ ಮೇ ಟ್ವಿಸ್ಟ್ ಏನಂತ ಹೇಳಿದ್ರೆ, ಏನಕ್ಕೆ ಮತ್ತೆ ರಿಜಿಸ್ಟ್ರೇಷನ್ಸ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಸರಿ ಜನ ಜಾಸ್ತಿ ಹೋಗ್ತಾ ಇದೀವಿ, ಫನ್ನು ಜಾಸ್ತಿ ಇದ್ದೇ ಇರುತ್ತೆ. ನಾನು ಯಾಕೆ ಟ್ರಿಪ್ ರಿಜಿಸ್ಟ್ರೇಷನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಲಾಸ್ಟ್ ಟ್ರಿಪ್ ರಿಜಿಸ್ಟ್ರೇಷನ್ಸ್ ಏನಾಗ್ತಿದೆ ದೂದ್ಸಾಗರ್ದು, ವಿತಿನ್ 24 hours 50 ಜನನು ಬುಕ್ ಆಗ್ಬಿಟ್ರು ಗೈಸ್. 50 ಜನನು ಪೇಮೆಂಟ್ ಮಾಡಿ ಬುಕ್ ಆಗ್ಬಿಟ್ರು. ನಾನು ಶಾಕು, ಏನಪ್ಪ ಬರೀ ಒಂದು ದಿನದಲ್ಲೇ ಎಲ್ಲರೂ ಬುಕ್ ಆಗ್ಬಿಟ್ರಲ್ಲ ಅಂತ. ನಾನು ಫಾರ್ಮು ಕ್ಲೋಸ್ ಮಾಡಿಬಿಟ್ಟೆ. ಸೊ ಫಾರ್ಮು ಕ್ಲೋಸ್ ಮಾಡಿದ್ಮೇಲೆ ಇವಾಗ ಡಿಸೈಡ್ ಮಾಡಿದೆ, ತುಂಬ ಜನ ಅವ್ರ ಕಡೆಯಿಂದ ಫೋನು, ಇವ್ರ ಕಡೆಯಿಂದ ಫೋನು, ನಂಗೊಂದು ಸ್ಲಾಟು ಹಂಗೆ ಹಿಂಗೆ ಅಂತ ಒಳ್ಳೆ ಇದು ಕೇಳ್ತಾರಲ್ಲ, ಸೀಟ್ ಕೇಳಿಸ್ದಂಗೆ ಎಲ್ಲ ಕಡೆಯಿಂದ ಇನ್ಫ್ಲೂಯೆನ್ಸ್ಗಳು ಮಾಡಿಸ್ತಾಯಿದ್ರು. ಸೊ ನಾನು ಯೋಚನೆ ಮಾಡಿದೆ, ಏನಾದರೂ ಮಾಡಿ ಇದು ಮಾಡಬೇಕಲ್ಲ ಅಂಥೇಳಿ. ಅದಕ್ಕೆ ಅವತ್ತಿನ ದಿನಾನೇ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅಂತೇಳಿ ಇನ್ನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಮತ್ತೆ ಟ್ರಿಪ್ ರಿಜಿಸ್ಟ್ರೇಷನ್ಸ್ ಫಾರ್ಮ್ಸ್ನ ಓಪನ್ ಮಾಡಿದ್ದೀನಿ. ಸೊ ಆಲ್ರೆಡಿ ಅದರಲ್ಲಿ 20 ಜನ ಆಗಿಬಿಟ್ಟಿದ್ದಾರೆ. ಸೊ ಇನ್ನು ಕೆಲವು ಸ್ಲಾಟ್ಸ್ ಅಷ್ಟೇ ಬಾಕಿ ಇರೋದು. ಬೇಗ ಯಾರ್ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋ, ಯಾರ್ಯಾರು ಬರಬೇಕು ಈ 24ನೇ ತಾರೀಕು, ಫಾರ್ಮ್ ಫಿಲ್ ಮಾಡಿ ಪೇಮೆಂಟ್ ಮಾಡಿ ಬೇಗ ರಿಜಿಸ್ಟರ್ ಆಗಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಜೊತೆ ಬಂದರೆ ಒನ್ ಆಫ್ ದ ಬೆಸ್ಟೇ ಆಗಿರುತ್ತೆ. ಅದು ಏನಕ್ಕೆ ಅಂತ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ, ಅದರಲ್ಲಿ ರಿವ್ಯೂಸ್ ಕೇಳಿದಾಗ ನೀವೇ ಹೇಳ್ತೀರಾ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಹೈದರಾಬಾದ್ ಜರ್ನಿ ಮುಗಿಸಿ ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಹೋಗಿ ಅಲ್ಲೇ ಸ್ಟೇ ಆಗಿ ದರ್ಶನ ಆದ್ರೆ ಇವತ್ತು ಮಾಡೋದು, ಇಲ್ಲಾಂದ್ರೆ ಬೆಳಗ್ಗೆ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊಸಪೇಟೆಗೆ ಹೋಗೋ ಪ್ಲಾನ್ ಇದೆ. ಸದ್ಯಕ್ಕೆ ಇದು ಪ್ಲಾನು. ಸೊ ನೋಡೋಣ ಏನಾಗುತ್ತೋ ಅಂತ ಗೊತ್ತಿಲ್ಲ. ಅಲ್ಲಿವರೆಗೂ ನೀವು ನಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಆ್ಯಂಡ್ ಇದಕ್ಕೂ ಮುಂಚೆ ನಿನ್ನೆ ನಾನೊಂದು ಪ್ರಮೋಷನಲ್ ರೀಲ್ ಮಾಡ್ತೀನಿ ಅಂತ ಹೇಳಿದೆ, ಮಕ ಹೋಗಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗಿದೆ ಅಂತ ಮಿಸ್ ಮಾಡದೆ ಹೇಳಿ. ಆ್ಯಂಡ್ ಯೂಟ್ಯೂಬಲ್ಲೂ ಹಾಕ್ತೀನಿ, ಹೇಗಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಹಾಕೋದನ್ನ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.